ನಮಸ್ಕಾರ. ಗೆದ್ದಿದ್ದ ಪಂದ್ಯವನ್ನ ಎಸ್ಆರ್ಎಚ್ ವಿರುದ್ಧ ಸೋತು ಟಾಪ್ 2 ನಿಂದ ಹೊರಬಿದ್ದಿತು ಆರ್ಸಿಬಿ. ಬಳಿಕ ದಂಗಾದರು ಕ್ರಿಕೆಟ್ ದಿಗ್ಗಜರು. ನಂತರ ನೀಡಿದರು ದೊಡ್ಡ ಹೇಳಿಕೆ. ಕೊಹ್ಲಿ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಹೈದರಾಬಾದ್ ವಿರುದ್ಧ ಆರ್ಸಿಬಿ ಸೋತ ಬಳಿಕ ಕ್ರಿಕೆಟ್ ದಿಗ್ಗಜ ಹಾಗೂ ಮಾಜಿ ಆಟಗಾರರು ಹೇಳಿದ್ದೇನು ಗೊತ್ತಾ? ಹೀಗಿದ್ದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ವಿರಾಟ್ ಕೊಹ್ಲಿ ಮತ್ತು ಆರ್ಸಿಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಹೈದರಾಬಾದ್ ವಿರುದ್ಧ ಗೆದ್ದು ಟಾಪ್ 2 ನಲ್ಲಿ ಐಪಿಎಲ್ ಅನ್ನು ಫಿನಿಶ್ ಮಾಡಲು ಎದುರು ನೋಡುತ್ತಿದ್ದ ಆರ್ಸಿಬಿ ತಂಡಕ್ಕೆ ಲಕ್ನೋನ ಎಕಾನಾ ಅಂಗಳದಲ್ಲಿ ಸೋಲಿನ ಶಾಕ್ ಎದುರಾಗಿದೆ ಸ್ನೇಹಿತರೆ. ನಿನ್ನೆ ನಡೆದ ಐಪಿಎಲ್ ನ 65ನೇ ಪಂದ್ಯದಲ್ಲಿ ಹೈದರಾಬಾದ್ ತಂಡದ ವಿರುದ್ಧ ಆರ್ಸಿಬಿ 42 ರನ್ಗಳ ಹೀನಾಯ ಸೋಲು ಕಾಣುವುದರೊಂದಿಗೆ ಅಂಕಪಟ್ಟಿಯಲ್ಲಿ ಇದೀಗ 3ನೇ ಸ್ಥಾನಕ್ಕೆ ಜಾರಿದೆ ಸ್ನೇಹಿತರೆ. ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಹೈದರಾಬಾದ್ ನಿಗದಿತ 20 ಓವರ್ಗಳಲ್ಲಿ 6 ವಿಕೆಟ್ ಕಳೆದುಕೊಂಡು 231 ರನ್ ಕಲೆ ಹಾಕಿತು ಸ್ನೇಹಿತರೆ. ತಂಡದ ಪರ ಈಶನ್ ಕಿಶನ್ 48 ಎಸೆತಗಳಿಂದ ಅಜಯ 94 ರನ್ ಮತ್ತು ಅಭಿಷೇಕ್ ಶರ್ಮಾ 34 ರನ್ಗಳ ಆಟವನ್ನ ಆಡಿದರು. ಇತ್ತ ಆರ್ಸಿಬಿ ತಂಡದ ಪರ ರೊಮಾರಿಯೋ ಶಫರ್ಟ್ 2 ವಿಕೆಟ್ ಪಡೆದುಕೊಂಡರು. ಪಂದ್ಯ ಗೆಲ್ಲಲು 232 ರನ್ಗಳ ಗುರಿಯನ್ನ ಬೆನ್ನಟ್ಟಿದಂತ ಆರ್ಸಿಬಿ ತಂಡಕ್ಕೆ ತಂಡದ ಆರಂಭಿಕರಾದ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸ್ಲಾಟ್ ಭರ್ಜರಿ ಅಡಿಪಾಯವನ್ನ ಹಾಕಿಕೊಟ್ಟರು. ಮೊದಲ ವಿಕೆಟ್ಗೆ ಇವರಿಬ್ಬರ ನಡುವೆ 80 ರನ್ಗಳ ಜೊತೆ ಆಟ ಕಂಡು ಬಂದಿತು. ಆದ್ಯಾಗೂ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಬ್ಯಾಟಿಂಗ್ ವೈಫಲ್ಯವನ್ನ ಎದುರಿಸಿದರು. ಪರಿಣಾಮವಾಗಿ ಆರ್ಸಿಬಿ 19.5 ಓವರ್ಗಳಲ್ಲಿ 189 ರನ್ ಕಲೆ ಹಾಕಿ ಆಲ್ಔಟ್ ಆಗಿತ್ತು. ಇದರೊಂದಿಗೆ 42 ರನ್ಗಳ ಸೋಲನ್ನ ಆರ್ಸಿಬಿ ತಂಡ ಎದುರಿಸಿತು. ಇನ್ನು ಆರ್ಸಿಬಿ ತಂಡದ ಪರ ಬ್ಯಾಟಿಂಗ್ ನಲ್ಲಿ ಫಿಲ್ ಸ್ಲಾಟ್ 32 ಎಸೆತಗಳಿಂದ 42 ಮತ್ತು ವಿರಾಟ್ ಕೊಹ್ಲಿ 25 ಎಸೆತಗಳಿಂದ 43 ರನ್ಗಳ ಕ್ಯಾಮಿಯೋ ಇನ್ನಿಂಗ್ಸ್ ಆಡಿದರು. ಇನ್ನು ಹೈದರಾಬಾದ್ ತಂಡದ ಪರ ಪ್ಯಾಟ್ ಕಮಿನ್ಸ್ 3 ಹಾಗೂ ಇಶಾನ್ ಮಲಿಂಗ 2 ವಿಕೆಟ್ ಪಡೆದುಕೊಂಡರು. ಮತ್ತು ಇದೀಗ ಆರ್ಸಿಬಿ ತಂಡದ ಸೋಲಿನ ಕುರಿತು ಮಾತನಾಡಿದ ಕ್ರಿಕೆಟ್ ದೇವರಾದ ಸಚಿನ್ ತೆಂಡೂಲ್ಕರ್ ಈ ರೀತಿಯಾಗಿ ಹೇಳಿದ್ದಾರೆ. ಆರ್ಸಿಬಿ ತಂಡದ ಈ ಸೋಲು ನನಗೆ ವೈಯಕ್ತಿಕವಾಗಿ ತೀವ್ರ ನಿರಾಸೆ ತರಿಸಿದೆ. ಏಕೆಂದರೆ ಒಂದು ಹಂತದಲ್ಲಿ ಆರ್ಸಿಬಿ ತಂಡ 173 ರನ್ಗಳಿಗೆ 3 ವಿಕೆಟ್ ಕಳೆದುಕೊಂಡು ಪಂದ್ಯವನ್ನ ಸಂಪೂರ್ಣ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿತ್ತು. ಆದ್ಯಾಗೂ ಅಲ್ಲಿಂದ ಆರ್ಸಿಬಿ ತಂಡ ಕೆಟ್ಟ ಕ್ರಿಕೆಟ್ ಆಡಿ ಈ ಪಂದ್ಯವನ್ನ ಸೋತಿದೆ. ಹೀಗಾಗಿ ಆರ್ಸಿಬಿಯ ಈ ಆಟ ನನಗೆ ವೈಯಕ್ತಿಕವಾಗಿ ತೀವ್ರ ನಿರಾಸೆ ತರಿಸಿದೆ ಎಂದು ತೆಂಡೂಲ್ಕರ್ ಹೇಳಿದ್ದಾರೆ. ಇನ್ನು ಇದಾದ ಬಳಿಕ ಮಾತನಾಡಿದ ವಾಸಿಂ ಅಕ್ರಮ್ ಈ ರೀತಿಯಾಗಿ ಹೇಳಿದ್ದಾರೆ. ಇಂದಿನ ಪಂದ್ಯದಲ್ಲಿ ಹೈದರಾಬಾದ್ ಉತ್ತಮ ಕ್ರಿಕೆಟ್ ಆಡಿ, ಹೀಗಾಗಿಯೇ ಅವರಿಗೆ ಗೆಲುವಿನ ಕ್ರೆಡಿಟ್ ಸಲ್ಲಬೇಕು. ತಂಡದ ಎಲ್ಲಾ ಆಟಗಾರರು ಉತ್ತಮ ಕ್ರಿಕೆಟ್ ನೀಡಿದ್ದಾರೆ. ಇಶನ್ ಕಿಶನ್ ಅದ್ಭುತ ಆಟವನ್ನು ಆಡುವ ಮೂಲಕ ಮತ್ತೊಮ್ಮೆ ತಾನು ಬೆಸ್ಟ್ ಆಟಗಾರ ಎನ್ನುವುದನ್ನು ಪ್ರೂವ್ ಮಾಡಿದ್ದಾರೆ. ಆದ್ಯಾಗೂ ಇಂದಿನ ಪಂದ್ಯದಲ್ಲಿ ಆರ್ಸಿಬಿ ಗೆಲ್ಲಬೇಕಾಗಿತ್ತು, ಆದರೂ ಸೋತಿರುವುದು ನನಗೂ ಕೂಡ ನಿರಾಸೆ ತಂದಿದೆ ಎಂದು ಶೋಯಬ್ ಅಖ್ತರ್ ಹೇಳಿದ್ದಾರೆ. ಇನ್ನು ಇದಾದ ಬಳಿಕ ಮಾತನಾಡಿದ ಮಿಸ್ಟರ್ ಐಪಿಎಲ್ ಆದಂತಹ ಸುರೇಶ್ ರೈನಾ ಈ ರೀತಿಯಾಗಿ ಹೇಳಿದ್ದಾರೆ. 132 ರನ್ಗಳ ಟಾರ್ಗೆಟ್ ಚೇಸಬಲ್ ಆಗಿತ್ತು. ವಿರಾಟ್ ಕೊಹ್ಲಿ ಹಾಗೂ ಫಿಲ್ ಸ್ಲಾಟ್ ನೀಡಿದ ಆರಂಭವನ್ನ ನೋಡಿದರೆ ಆರ್ಸಿಬಿ ಈ ಪಂದ್ಯವನ್ನ 15 ಓವರ್ಗಳಲ್ಲಿ ಫಿನಿಶ್ ಮಾಡಬಹುದು ಎಂದು ಅಂದುಕೊಂಡಿದ್ದೆ. ಆದ್ಯಾಗೂ ಈ ಪಂದ್ಯದಲ್ಲಿ ಆರ್ಸಿಬಿ ತಂಡ ಎಡವಿದೆ. ಕೊಹ್ಲಿ ಕ್ರೀಸ್ ಕಚ್ಚಿ ನಿಂತಿದ್ದರೆ ಪಂದ್ಯ ಗೆಲ್ಲಬಹುದಾಗಿತ್ತು. ಕೊಹ್ಲಿಯ ಬ್ಯಾಟಿಂಗ್ ವೈಫಲ್ಯ ತಂಡದ ಸೋಲಿಗೆ ಕಾರಣವಾಯಿತು. ಚೇಸಿಂಗ್ ಮಾಸ್ಟರ್ ಎಂದು ಹೆಸರುವಾಸಿಯಾಗಿದ್ದರೂ ಕೂಡ ಕೊಹ್ಲಿ ಆರ್ಸಿಬಿ ತಂಡಕ್ಕೆ ಈ ಪಂದ್ಯ ಗೆಲ್ಲಿಸಿಕೊಳ್ಳಲು ಸಾಧ್ಯವಾಗಿಲ್ಲ. ಇದು ನಿಜಕ್ಕೂ ಆಘಾತ ತಂದಿದೆ ಎಂದು ರೈನಾ ಹೇಳಿದ್ದಾರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.